ಗುರುಜಿ ಮಿಥುನವರೆಗೆ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಆರೋಗ್ಯ ಪರಿಸ್ಥಿತಿ ಅಷ್ಟು ಸಮಂಜಸವಾದಲ್ಲ. ಹೆಣ್ಮಕ್ಳಿಗಾಲಿ ಗಂಡ್ಮಕ್ಳಿಗಾಲಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಅಂದ್ಕೊಂಡಂತಹ ರೀತಿ ನಿಮ್ಮ ಮನಸ್ಥಿತಿ ಇರೋದಿಲ್ಲ. ಜೊತೆಗೆ ಎಲ್ಲವೂ ಸಹಿತ ಬಹಳ ಸುಂದರವಾಗಿ ಎಲ್ಲವೂ ಸಹಿತ ಕೆಲಸ ಆಯ್ತೇನೋ ಪರವಾಗಿಲ್ಲಪ್ಪ ಇವತ್ತಿನ ದಿವಸ ಸ್ವಲ್ಪ ನೆಮ್ಮದಿ ನೋಡ್ಬೋದು ಅಂತ ನಿಮ್ಮ ಮನಸ್ಸಿಗಿರ್ಬೋದು. ಆದರೆ ಯಾವುದನ್ನು ಕಾರ್ಯಗತಕ್ಕೆ ತಂದುಕೊಳ್ಳೋಕ್ಕಾಗೋದಿಲ್ಲ. ಹಾಗೆ ಇಲ್ಲದ ಸಮಸ್ಯೆಗಳನ್ನು ಹೆದರಿಸಬೇಕಾದ ಪ್ರಸಂಗ ಎದುರಾಗ್ತಾ ಇರೋದು. ಇವತ್ತು ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ, ಜೊತೆಗೆ ಕರ್ಕಾಟಕ ರಾಶಿಯವರು ಸಾಧ್ಯವಾದರೆ ಒಂದಿಷ್ಟು ಕ್ಷೀರದಾನವನ್ನು ಅಥವಾ ಒಂದಿಷ್ಟು ಅಕ್ಕಿ ಬೆಲ್ಲವನ್ನು ಇಂಥದ್ದನ್ನು ದಾನವಾಗಿ ಮತ್ತೊಬ್ಬರು ಕೊಡೋದ್ರಿಂದ ಇವತ್ತು ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಆದರೂ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ 12ರಿಂದ 4ರವರೆಗೂ ಹೆಣ್ಣುಮಕ್ಕಳು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಮಾಡಬೇಕಾದರೂ ಯಾರಾದರೂ ಹಿರಿಯರ ಜೊತೆಲಿರ್ತಕ್ಕಂಥವರ ಒಂದು ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂಥದ್ದು ಭಾಳಷ್ಟು ಸೂಕ್ತ. ಹಾಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡಬೇಕು. ಇತ್ತೀಚೆಗೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಅಡುಕು ತೊಡಕುಗಳಿಂದ ವಿದ್ಯಾಭ್ಯಾಸವನ್ನು ಸಮಂಜಸವಾಗಿ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಆದರೂ ಇದು ಪ್ರಾರಂಭದಲ್ಲೇ ಸರಿಪಡಿಸ್ಕೊಳ್ಳೋದು ಬಹಳ ಉತ್ತಮ. ಹಾಗೆ ಅದು ಹೆಮ್ಮರವಾಗಿಬಿಟ್ರೆ ನಿಮ್ಮ ಮನಸ್ಥಿತಿ ಓದಲಿಕ್ಕಾಗೋದಿಲ್ಲ, ಓದೋದ್ರ ಕಡೆ ಇಂಟ್ರೆಸ್ಟ್ ಇರೋದಿಲ್ಲ, ಇಲ್ಲದ ಸಮಸ್ಯೆಗಳನ್ನು ತಂದೊಡ್ಕೊಳ್ತೀರಿ. ಜೋಪಾನ. ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ದುರ್ಗಾ ಮತ್ತು ಕ್ಷೇತ್ರ ಬಾಲಕನ ಅಂದರೆ ದುರ್ಗಾ ಕ್ಷೇತ್ರ ಬಾಲಕನ ಆರಾಧನೆ ಬೇಕು. ಕಾರಣ ನಿಮ್ಮ ಮನೆದೇವರ ಆರಾಧನೆ ಜೊತೆಗೆ ಒಂದು ಶಕ್ತಿ ದೇವತಾ ಪ್ರಾರ್ಥನೆ. ಸಿಂಹರಾಶಿಯವರು ಒಂದು ಶಕ್ತಿ ದೇವತಾ ಪ್ರಾರ್ಥನೆ ಮಾಡೋದರಿಂದ ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತೀರಿ. ಆದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೇ ಬೇರೆ, ನಿಮ್ಮ ನಡೆ ನಡವಳಿಕೆಗಳೇ ಬೇರೆ. ನೀವು ಅಂದ್ಕೊಂಡಂಗೆ ಆಗ್ತಿಲ್ವಲ್ಲ, ನಾನು ಅಂದ್ಕೊಂಡಂಗೆ ಬದುಕಕ್ಕೆ ಆಗ್ತಾ ಇಲ್ವಲ್ಲ ಅಂತ ಇಲ್ಲದ ಸಮಸ್ಯೆಗಳನ್ನು ತಂದಿಟ್ಕೊಂಡಿರ್ತೀರಿ. ಏನೇ ಆದರೂ ಇವತ್ತು ಹನುಮನ ಆರಾಧನೆ ಮಾಡಿ. ಮಧ್ಯಾಹ್ನ 2 ಗಂಟೆ ನಂತರ ಅಪರಾಹ್ನ ಕಾಲದಲ್ಲೇ ಸ್ವಲ್ಪ ಮಟ್ಟಿಗೆ ಬೆಳಕನ್ನು ಕಾಣುವಂಥದ್ದು. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆನೂ ಬಹಳ ಕಾಳಜಿ ವಹಿಸಬೇಕು. ಇವತ್ತು ನಿಮ್ಮ ಆರೋಗ್ಯದಲ್ಲೂ ಸಾಕಷ್ಟು ಸಮಸ್ಯೆಗಳನ್ನು ನೋಡ್ತೀರಿ. ಮನಸ್ಸು ನೆಮ್ಮದಿಲ್ಲದಂಥ ರೀತಿ ಚಂಚಲತೆಯಿಂದಿರುವಂತಹ ಕಾಲ. ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ನಿಮ್ಮ ಮನೆ ದೇವರ ಪಟಕ್ಕೆ ಒಂದಷ್ಟು ಗಂಧವನ್ನು ಇಟ್ಟು ಉಳಿದಂತಹ ಗಂಧವನ್ನು ನೀವು ಹಣೆಗಿಟ್ಕೊಳ್ಳೋದ್ರಿಂದ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಹಾಗೆ ನಿಮ್ಮ ಮನೆಯ ಸುತ್ತಮುತ್ತಿರತಕ್ಕಂಥ ಸಾಕು ಪ್ರಾಣಿಗಳಿಗೆ, ಒಂದಿಷ್ಟು ಪ್ರಾಣಿ ಪಕ್ಷಿಗಳಿಗೆ ಒಂದಿಷ್ಟು ಧಾನ್ಯಗಳನ್ನು ಆಹಾರವನ್ನು ಹಾಕೋದ್ರಿಂದ ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಕೆಲವು ದೋಷಗಳಿಂದ ಮುಕ್ತರಾಗ್ತೀರಿ. ಇನ್ನೂ ಒಂದು ವಿಶೇಷ ಅಂದರೆ ಮನೆಯ ಸಮೀಪ ಸುತ್ತಮುತ್ತ ಎಲ್ಲಾದರೂ ಹನುಮನ ಆಲಯ ಇದ್ದರೆ ಒಂದು 9 ವಿಳೆದೆಲೆನ ಸಿಂಹರಾಶಿಯವರು ತೆಗೆದುಕೊಂಡು ಕೊಡೋದ್ರಿಂದ ಬರ್ತಕ್ಕಂತಹ ದೋಷಗಳು ದೂರ ಆಗುತ್ತೆ, ಶತ್ರುತ್ವ ದೂರ ಆಗಿ ಒಂದಿಷ್ಟು ಜನಗಳಲ್ಲಿ ಮಿತ್ರವನ್ನು ಅಂದರೆ ಒಂದಿಷ್ಟು ವಿಶ್ವಾಸವನ್ನು ಸ್ನೇಹವನ್ನು ಬೆಳೆಸಲಿಕ್ಕೂ ದಾರಿಯಾಗುತ್ತೆ. ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸೋಣ. ಗುರುಜಿ ಮಿಥುನ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ, ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಹಾಗೆ ನಾಳೆ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ, ಒಂದು ಸತ್ಯ ವಿಚಾರ ಹೇಳ್ಬಿಡಮ್ಮ. ಸರಿ ವೀಕ್ಷಕರೇ, ನಾಳೆ ಶರವಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಸಮಸ್ತ ಜೀವ ಸಂಕುಲದ ಸಮೃದ್ಧಿಗಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಪ್ರತಿಭಾ ಪುರಸ್ಕಾರವನ್ನು ಬಹಳ ಅದ್ದೂರಿಯಾಗಿ ಏರ್ಪಡಿಸಲಾಗಿರುವಂಥದ್ದು. ನಾಳೆ ಬುಧವಾರ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ಗುರುಜಿಯವರು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಸ್ಥಳ ಧರ್ಮಸ್ಥಳ ಶ್ರೀ ಮಂಜುನಾಥ ಕಲ್ಯಾಣ ಮಂಟಪ, ಬುಲ್ ಟೆಂಪಲ್ ರಸ್ತೆ, ಬಸವನಗುಡಿ, ಬೆಂಗಳೂರು. ಧರ್ಮಸ್ಥಳ ಶ್ರೀ ಮಂಜುನಾಥ ಕಲ್ಯಾಣ ಮಂಟಪ, ಬುಲ್ ಟೆಂಪಲ್ ರಸ್ತೆ, ಬಸವನಗುಡಿ, ಬೆಂಗಳೂರು. ಇಲ್ಲಿ ನಡೀತಾ ಇರುವಂಥದ್ದು ಶ್ರೀ ಸಾಯಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಬೆಳಿಗ್ಗೆ ಸುಮಾರು 10 ಗಂಟೆ ಹೊತ್ತಿಗೆ ಪ್ರಾರಂಭ ಆಗುತ್ತೆ. ಸುಮಾರು 10:30-11 ಹೊತ್ತಿಗೆ ಗುರುಜಿಯವರು ಆಗಮಿಸ್ತಾರೆ. ಖಂಡಿತವಾಗಿಯೂ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಜೊತೆಗೆ ಗುರುಜಿಯವರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು. ಈಗ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತಮ್ಮ. ಕರ್ನಾಟಕ ರಾಶಿ ತಿಥಿವಾರ ನಕ್ಷತ್ರಕ್ಕೆ ಬಹಳ ವಿಶೇಷವಾದ್ದರಿಂದ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ, ಅದರಲ್ಲೂ ಸತ್ಯಸಾಯಿ ವಿಶೇಷವಾಗಿರ್ತಕ್ಕಂಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಆರಾಧನೆ, ಶಿರಡಿಯಲ್ಲಿರ್ತಕ್ಕಂಥ ಭಗವಾನ್ ಶ್ರೀ ಶಿರಡಿ ಸದ್ಗುರು ಸಾಯಿನಾಥರ ಆರಾಧನೆ ಮಾಡ್ತಕ್ಕಂಥ ಪ್ರತಿನಿತ್ಯ ಅವರ ಪೂಜಾ ಕೈಂಕರ್ಯಗಳನ್ನು ಮಾಡ್ತಿರ್ತಕ್ಕಂಥ ಅಲ್ಲಿನ ಪ್ರಧಾನ ಅರ್ಚಕರು ಸಹಿತ ನಾಳೆ ಆಗಮಿಸ್ತಾ ಇದ್ದಾರೆ. ಹಾಗೆ ಶಿರಡಿ ಗ್ರಾಮದಿಂದ ಬಾಬಾರವರ ಸಾನ್ನಿಧ್ಯದಿಂದ ಅಲ್ಲಿಂದ ಪುಟ್ಟದಾದಂತಹ ಪುಟಾಣಿ ವಿಗ್ರಹಗಳನ್ನು ತಂದು ಇಲ್ಲಿ ಪೂಜೆಗೆ ಕೂತ್ಕೊಳ್ತಕ್ಕಂಥ ಸುಮಂಗಲೆಯರಿಗೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂತ್ಕೊಳ್ಳೋರಿಗೆ ವಿಶೇಷವಾದಂಥ ರೀತಿ ವಿಗ್ರಹಗಳನ್ನು ಸಹಿತ ವಿತರಣೆ ಮಾಡುತ್ತಿದ್ದಾರೆ. ಏನೇ ಆದರೂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಆಶೀರ್ವಾದ ಸಾಮೂಹಿಕವಾಗಿ ಲೋಕ ಕಲ್ಯಾಣಾರ್ಥವಾಗಿ ಮನುಕುಲದ ಉದ್ಧಾರಕ್ಕಾಗಿ ಹಾಗೂ ಜೀವರಾಶಿಗಳಿಗೆ, ಜಲಚರಗಳಿಗೆ,
ಪ್ರಕೃತಿಗೆ ಪ್ರತಿಯೊಬ್ಬರಿಗೂ ಸಹಿತ ಕಾಲಕ್ಕೂ ಸಹಿತ ಭಗವಂತನ ಆಶೀರ್ವಾದಕ್ಕೋಸ್ಕರ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯವನ್ನು ಸಹಿತ ನಾಳೆ ಆಯೋಜನೆ ಮಾಡಿದ್ದಾರೆ. ಎಲ್ಲರೂ ಸೇರೋಣ, ಸಾಮೂಹಿಕವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಆರಾಧನೆ ಮಾಡೋಣ. ಶ್ರೀ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ. ಇನ್ನು ರಾಶಿಫಲವನ್ನು ಮುಂದುವರಿಸೋಣ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ಯಾವುದೇ ವಿಚಾರವಾಗೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಧೈರ್ಯದಿಂದ ಅಂದುಕೊಂಡಂತಹ ಕೆಲಸಗಳನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ವಿಶೇಷವಾದಂಥ ದಿನ. ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು, ಅದು ಇವತ್ತಿನ ದಿವಸ. ಅದರಿಂದ ತಾಯಿ ಗೌರಿನ ಪ್ರಾರ್ಥನೆ ಮಾಡಿ ಅಥವಾ ಗ್ರಾಮ ದೇವತೆ ಆರಾಧನೆ ಮಾಡಿ ಕರ್ಕಾಟಕ ರಾಶಿಯವರು ನಿಮ್ಮ ಕೈಂಕರ್ಯಗಳನ್ನು ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ನಿಮ್ಮ ವೃತ್ತಿ ಧರ್ಮದಲ್ಲಿ ಸ್ವಲ್ಪ ಮಟ್ಟಿಗೆ ಅಡುಕು ತೊಡಕುಗಳು ಕಾಣಬಹುದು. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿರಬಹುದು. ಅನಾರೋಗ್ಯ ಸಮಸ್ಯೆ ತಾಂಡವಾಡಬಹುದು. ಏನೇ ಇದ್ದರೂ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂತಹ ವೃದ್ಧರವರೆಗೂ ನೀವು ತೆಗೆದುಕೊಳ್ತಕ್ಕಂಥ ಯಾವುದೇ ತೀರ್ಮಾನ ಇದ್ದರೂ, ಯಾವುದೇ ಅನುಷ್ಠಾನವಿದ್ದರೂ, ಯಾವುದೇ ವೃತ್ತಿ ಧರ್ಮವಾದರೂ ಮಾಡುವಾಗ ಮನೇಲಿರ್ತಕ್ಕಂಥ ಹಿರಿಯರಾಗಲಿ, ಜೊತೆಲಿರ್ತಕ್ಕಂಥ ಸ್ನೇಹಿತರಾಗಲಿ, ಯಾರೊಬ್ಬರಾದರೂ ಸಹಿತ ಏನಾದರೂ ಒಂದು ವಿಚಾರವನ್ನು ಹೇಳಿದ್ರೆ ಅದನ್ನು ತಲೆಗೆ ತಂದುಕೊಳ್ಬೇಕು. ನಾನು ನಂದು ಅಂತಕ್ಕಂಥ ಒಂದು ಮನಸ್ಥಿತಿ ತಂದುಕೊಂಡು ನನ್ನಿಂದಲೇ ನಾನು ಮಾಡಿದ್ರೆ ಮಾತ್ರ ಸಾಧ್ಯ ಅಥವಾ ನನ್ನಿಂದಲೇ ಆಗುವಂತಹದ್ದು, ಈ ರಾಜ್ಯಕ್ಕೆ ಅಥವಾ ಪ್ರಪಂಚಕ್ಕೆ ನಾನು ಬಿಟ್ಟರೆ ಮತ್ತೊಬ್ಬರಿಲ್ಲ ಅಂತ ಹೇಳ್ತಕ್ಕಂಥ ಮಧಾಂಧರಾಗಿ ಮಾತಾಡುವಂತಹದ್ದು, ಇಂತಹದ್ದೆಲ್ಲ ಸಿಂಹರಾಶಿಯವರು ಒಂದೆಜ್ಜೆ ಮುಂದೆ ಹಾಕ್ಕೊಂಡು ಮಾಡ್ತೀರಿ. ಆಗ ಸಮಸ್ಯೆಯನ್ನು ಮನೆ ಬಾಗಿಲಿಗೆ ತಂದುಕೊಳ್ತೀರಿ. ಸಾಧ್ಯವಾದಷ್ಟು ಎಲ್ಲರೊಳಗೆ ನಾನು ಒಬ್ಬ ಮನುಷ್ಯ ಅಂತ ಹೇಳಿಕೊಂಡು ಸಾರ್ವತ್ರಿಕವಾಗಿ ಸಮಾಧಾನದಿಂದ ತೃಪ್ತಿಕರವಾದಂಥ ಬದುಕನ್ನು ನೋಡಿದ್ರೆ ಇವತ್ತು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣಬಹುದು. ಏನೇ ಆದರೂ ಇವತ್ತು ನೀವು ಮಾಡುವ ಕಾಯಕದಲ್ಲಿ ಪ್ರಗತಿಯನ್ನು ಕಾಣಬೇಕಾದರೆ, ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಶ್ರೀಮನ್ನಾರಾಯಣನ ಆರಾಧನೆ ಮಾಡಬೇಕು. ಎಲ್ಲಾದರೂ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ಒಂದಿಷ್ಟು ಗೋಧಿ, ಬೆಲ್ಲ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಅಥವಾ ದೇವಾಲಯಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ, ಮನೆಯಲ್ಲಿ ಗೋಧಿ ಅಥವಾ ರವೆ ಇಂತಹದ್ದಿದ್ದರೆ ಒಂದು ಚಿಟಿಗೆಯಷ್ಟು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ಇವತ್ತಿರ್ತಕ್ಕಂತಹ ಕೆಲವು ಸಮಸ್ಯೆಗಳಿಂದ ಮುಕ್ತರಾಗಬೇಕು ಅಂಥೇಳಿ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ಅದನ್ನು ಹಸಿರು ಗಿಡಗಳ ಮೇಲೆ ಹಾಕಿ. ಅದರ ಮಧ್ಯದಲ್ಲಿ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಹೀಗೆ ವೃಕ್ಷರಾಜನ ಪ್ರಾರ್ಥನೆ ಸಹಿತ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಕನ್ಯಾರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಅಸಾಧ್ಯವಾದ್ದು, ನಿಮ್ಮ ಮನಸ್ಸಿಗೆ ಬಾರದ್ದು, ನೀವು ಅಂದುಕೊಳ್ಳದಿರತಕ್ಕಂಥದ್ದು, ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ವಸ್ತ್ರಗಳ ಬಗ್ಗೆ ಆಗಿರಲಿ, ಎಲೆಕ್ಟ್ರಾನಿಕ್ ಗೂಡ್ಸ್ ಇರಲಿ, ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಿರಲಿ, ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿರಲಿ, ವೈದ್ಯಶಾಸ್ತ್ರದಲ್ಲಿ ಒಂದು ಪಾರಂಗತ ಪಡೆದಿರತಕ್ಕಂಥವ್ರಿರಲಿ, ಒಟ್ಟಾರೆ ಹೇಳಬೇಕಂದ್ರೆ ಇವತ್ತು ಬಹಳ ಸಂತಸದ ದಿನ. ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ದೂರಬಾರ ಪ್ರಯಾಣ ಮಾಡ್ತಕ್ಕಂಥ ದಿನ. ತಾಯಿ ಮಂಗಳಗೌರಿಯ ಅನುಗ್ರಹ ಸಂಪೂರ್ಣವಾಗಿ ಕನ್ಯಾ ರಾಶಿಯವರ ಮೇಲಿದೆ. ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ನೀವೊಂದಿಷ್ಟು ಸಿಹಿ ಪದಾರ್ಥ ತಿಂದು 4-6 ಜನಕ್ಕೆ ಸಿಹಿ ಹಂಚುವಂಥ ಕಾಯಕ ಅಂದರೆ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ಈ ದಿನವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕಾಗಿ ಮಾಡಬೇಕಾದಂಥ ಕಾಯಕ, ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದು ಉದ್ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳಿ. ತುಳಸಿ ತೀರ್ಥವನ್ನು ತೆಗೆದುಕೊಂಡು ಮನೆ ದೇವರ ಪ್ರಾರ್ಥನೆ ಮಾಡಿ ತದನಂತರ ಮನೆಯಿಂದ ನಿಮ್ಮ ಕೆಲಸಕ್ಕಾಗಿ ಆಚೆ ಕಡೆ ಹೊರಟಾಗ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸುಮಂಗಲೆಯರು ಮನೆಯಿಂದ ಆಚೆ ಕೊಡಬೇಕಾದ್ರೆ ನೀವು ಮಾಡಿರ್ತಕ್ಕಂಥ ಪೂಜಾ ಫಲದ ಅಥವಾ ಅರ್ಚನೆ ಮಾಡತಕ್ಕಂಥ ಕುಂಕುಮ ಪ್ರಸಾದವನ್ನು ಒಂದಿಷ್ಟು ಪುಡಿ ಕುಂಕುಮವನ್ನು ಹಣೆಗಿಟ್ಕೊಂಡು ನಂತರ ಆಚೆ ಹೊರಡ್ತಕ್ಕಂಥದ್ದು. ಅದರಲ್ಲೂ ತಾಯಿ ಮಂಗಳಗೌರಿಯ ಅನುಷ್ಠಾನ ಮಾಡತಕ್ಕಂಥ ಶುಭ ದಿನ. ಮಂಗಳಗೌರಿಗೆ ವಿಶೇಷವಾಗಿರ್ತಕ್ಕಂತಹ ತೆಂಬಿಟ್ಟಿನ ಆರತಿ ಇದೆ. ಹೆಣ್ಣು ಮಕ್ಕಳು ಪೂಜೆ ಆದ ನಂತರ ತೆಂಬಿಟ್ಟಿನ ಆರತಿ ಮಾಡ್ತಾರೆ. ಆ ಆರತಿ ಮಾಡತಕ್ಕಂಥ ಆರತಿಯ ದೀಪದ ಒಂದು ಬತ್ತಿ, ದೀಪದ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಸಾದ ಇದೆಯಲ್ಲ, ಅದು ಮತ್ತಷ್ಟು ವಿಶೇಷವಾಗಿ ದಾರಿ ಕೊಡ್ತಕ್ಕಂಥದ್ದು. ಅದರಿಂದ ಮಂಗಳಗೌರಿ ಅನುಷ್ಠಾನ ಕನ್ಯಾ ರಾಶಿಯವರಿಗೆ ಬಹಳಷ್ಟು ಇದೆ. ಇನ್ನು ರಾಶಿಫಲ ಹಾಗೆ ಮುಂದುವರಿಸ್ಬಿಡಮ್ಮ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಈ ದಿನ ಪ್ರಯಾಣ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಿಮ್ಮ ಕೆಲಸ ಕಾರ್ಯದ ನಿಮಿತ್ತ, ನಿಮ್ಮ ಅಭಿವೃದ್ಧಿಗಾಗಿ, ನೀವು ಮಾಡುವಂತಹ ಕಾಯಕದಲ್ಲಿ ಪ್ರಗತಿ ಕಾಣಲಿಕ್ಕಾಗಿ ಇವತ್ತು ತುಲಾರಾಶಿಯವರು ದೂರಬಾರ ಪ್ರಯಾಣ ಹೊರಡಬೇಕು ಅಥವಾ ಮಾಡ್ತಕ್ಕಂಥ ಕೆಲಸದಿಂದ ಮತ್ತೊಂದು ಕೆಲಸವನ್ನು ಆಯೋಜಿಸಿಕೊಳ್ಬೇಕು. ಮಾಡ್ತಕ್ಕಂತಹ ವೃತ್ತಿ ಧರ್ಮದ ಜೊತೆಗೆ ಮತ್ತೊಂದು ಕೆಲಸವನ್ನು ಪ್ರಯೋಜನ ತೆಗೆದುಕೊಂಡು ಅದರಿಂದ ಮತ್ತಷ್ಟು ಲಾಭವನ್ನು ಕಾಣುವಂಥ ಶುಭ ದಿನ.